ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು SSC GD ಫಿಸಿಕಲ್ ಯಾವ ರೀತಿ ನಡೀತೈತಿ ಅದರ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. 2025 SSC GD ಫಿಸಿಕಲ್ ಗೆ ಯಾರೆಲ್ಲ ಸೆಲೆಕ್ಟ್ ಆಗ್ಯಾರಿ, ಯಾರೆಲ್ಲ ಫಿಸಿಕಲ್ ಗೆ ಹೋಗ್ತಾ ಇದ್ದೀರಿ, ಅವರಿಗೆ ಫಿಸಿಕಲ್ ಗೆ ಹೋದಾಗ ಪ್ರಾರಂಭದಿಂದ ಕೊನೆಯವರೆಗೆ ಪ್ರೊಸೆಸ್ ಯಾವ ರೀತಿ ಇರ್ತೈತಿ, ಅಲ್ಲಿ ಏನೆಲ್ಲ ನಡೀತೈತಿ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಈ ಒಂದು ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ಯಾವ ರೀತಿ ಯಾವ ಪಾಯಿಂಟ್ಸ್ ಗಳಿಗೆ ರಿಜೆಕ್ಟ್ ಇರ್ತಕ್ಕಂಥದ್ದು ಮಾಡ್ತಾರೆ ಅದನ್ನ ನಾವು ಇಲ್ಲಿ ನೋಡೋಣ. ಇದರಲ್ಲಿ ಓನ್ಲಿ ನಾವು ಫಿಸಿಕಲ್ ಅಂತಂದ್ರೆ ರನ್ನಿಂಗ್ ಆಗಿರಬಹುದು, ಹೈಟ್, ವೇಟ್ ಮತ್ತು ಚೆಸ್ಟ್ ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಅಲ್ಲಿ ನೀವು ಫಿಸಿಕಲ್ ಸೆಂಟರ್ಗೆ ಹೋದ ತಕ್ಷಣ ಯಾವ ರೀತಿ ಎಂಟರ್ ಆಗ್ಬೇಕಾಗಿರ್ತೈತಿ, ಎಂಟರ್ ಆದ ತಕ್ಷಣ ಏನ್ ಚೆಕ್ ಮಾಡ್ತಾರೆ, ಆಮೇಲೆ ಕೊನೆಯವರೆಗೆ ನೀವು ಎಕ್ಸಿಟ್ ಆಗುವವರೆಗೆ ಏನೆಲ್ಲ ಒಳಗ್ ಪ್ರೊಸೆಸ್ ಇರ್ತೈತಿ ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಇರ್ತಕ್ಕಂಥವ್ರು ಇದ್ರ ಅಂತಂದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಬಹಳಷ್ಟು ವಿಡಿಯೋಸ್ಗಳು SSC ಎಲ್ಲ ಎಕ್ಸಾಮ್ಸ್ ಗಳಿಗೆ ರಿಲೇಟೆಡ್ ಇರುವಂತಹ ವಿಡಿಯೋಸ್ಗಳು ನಮ್ಮ ಚಾನೆಲ್ ದಲ್ಲಿ ಅಪ್ಲೋಡ್ ಆಗ್ತಿರ್ತವೆ. ಆ ಎಲ್ಲಾ ವಿಡಿಯೋಸ್ ಗಳ ಲಿಂಕ್ ಇರುವಂತದ್ದು, ನೋಟಿಫಿಕೇಶನ್ ಇರುವಂತದ್ದು ನಿಮ್ಮ ಮೊಬೈಲ್ಗೆ ಬರುತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಅದಕ್ಕಿಂತ ಮುಂಚೆ SSC GD 2025 ನವೆಂಬರ್ದಲ್ಲಿ ಏನ್ ಕಾಲ್ಫಾರ್ಮ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಆ ಒಂದು ಎಕ್ಸಾಮ್ಗೆ ತಯಾರಿಯನ್ನ ನಡೆಸುವಂತವ್ರು ನೀವು ಆಗಿದ್ರ ಅಂತಂದ್ರ, ಅಂದ್ರೆ ಯಾರ್ದು SSC GD ಫಿಸಿಕಲ್ ಗೆ ಸೆಲೆಕ್ಟ್ ಆಗಿಲ್ಲ, ಕೆಲವೇ ಮಾರ್ಕ್ಸ್ ಗಳಿಂದ ಹೊರಗೆ ಬಂದೇರಿ ಅಂತಹ ವಿದ್ಯಾರ್ಥಿಗಳು ನಿಮ್ಮ ಪ್ರಿಪರೇಷನ್ ಇರ್ತಕ್ಕಂಥದ್ದು ಮನೆಯಲ್ಲಿ ಕೂತುಕೊಂಡು ನೀವು ಒಳ್ಳೆ ರೀತಿಯಿಂದ ಮಾಡಬಹುದಾಗಿದೆ. ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ SSC GD ಎಕ್ಸಾಮ್ಗೆ. ಇದು ಆಫರ್ ಫೀಸ್ ಅಲ್ಲಿ ಓನ್ಲಿ ನಿಮ್ಗೆ 1800 rupees ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಕೊಡಾಕತ್ತೇವಿ. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. GK ಆಗಿರಬಹುದು, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಆಮೇಲೆ ಹಿಂದಿ, ಈ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಈ ಕ್ಲಾಸಸ್ ಗಳಿಂದ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ಮಾಡಬಹುದಾಗಿದೆ. ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, ಆಮೇಲೆ PDF ನೋಟ್ಸ್, ಮಾಕ್ ಟೆಸ್ಟ್ ಅನ್ನ ತಗೋತೇವಿ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರಬಹುದು, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್, ಇದು ಎಲ್ಲವೂ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಮನೆಯಲ್ಲಿ ಕೂತ್ಕೊಂಡನ ನೀವು ನಿಮ್ಮ ತಯಾರಿನ ಒಳ್ಳೆ ರೀತಿಯಿಂದ ಮಾಡಬಹುದು. ಈ ಒಂದು ಪ್ಯಾಕೇಜ್ ಇರುವಂತದ್ದು ಈಗಲೇ ತಗೊಂಡು ನೀವು ಪ್ರಿಪರೇಷನ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂತಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರ ಅಂತಂದ್ರೆ, ಯಾವಾಗ ಕಾಲ್ಫಾರ್ಮ್ ಆಗ್ತೈತಿ, ಯಾವಾಗ ಅಡ್ಮಿಟ್ ಕಾರ್ಡ್ ಬಿಡ್ತಾರು ಅವಾಗದಿಂದ ಸ್ಟಾರ್ಟ್ ಮಾಡ್ತಾರಿ ಸ್ಟಡಿ ಮಾಡ್ಲಿಕ್ಕೆ. ಬಟ್ ಅವಾಗದಿಂದ ನೀವು ಸ್ಟಡಿ ಮಾಡಿದ್ರ ಅಂತಂದ್ರ ನಿಮ್ಮ ಸಿಲೆಬಸ್ನು ಕೂಡ ಕಂಪ್ಲೀಟ್ ಆಗೋದಿಲ್ಲ, ನಿಮ್ದು ಸೆಲೆಕ್ಷನ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಈಗಲಿಂದಲ ನೀವು ಮಾಡ್ಬೇಕಾಗಿದೆ. ಅಪ್ಲಿಕೇಶನ್ ಯಾವಾಗ ಕರೀತಾರಲ್ಲ, ಆ ಕರೆಯೋದಕ್ಕಿಂತ ಮುಂಚೆನೆ ನೀವು ಎಲ್ಲ ಸಿಲೆಬಸ್ ಅನ್ನ ಓದಿರ್ಬೇಕು, ಎಲ್ಲವೂ ಕೂಡ ನೀವು ಮುಗಿಸಿರ್ಬೇಕಾಗಿರ್ತೈತಿ ಓದಿ. ಅಂದಾಗ್ಲಿ ಮಾತ್ರ ಸೆಲೆಕ್ಷನ್ ಆಗ್ತೈತಿ, ಇಲ್ಲ ಅಂತಂದ್ರೆ ಸೆಲೆಕ್ಷನ್ ಆಗೋದಿಲ್ಲ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಈ ಕೋರ್ಸ್ ಬಗ್ಗೆ. 8861927838 ನಂಬರ್ಗೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಈ ಒಂದು ಪ್ಯಾಕೇಜ್ ಅನ್ನ ಖರೀದಿ ಮಾಡಬೇಕು ಅಂತಂದ್ರೆ ಈ ನಂಬರ್ಗೆ ನಮಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ. 2025 SSC GD ಅಂತೇಳಿ SSC GD ಅಂತೇಳಿ ಮಾಡಿದ್ರೆ ಸಾಕು. ನಾವು ನಿಮ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೀವಿ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ. ಎಲ್ಲ ಕ್ಲಾಸಸ್ ಇರುವಂತದ್ದು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವಿ, PDF ನೋಟ್ಸ್ ಜೊತೆಗೆ. ಓಕೆ, ಈಗ ಇಲ್ಲಿ ಪ್ರೊಸೆಸ್ ಯಾವ ರೀತಿ ನಡೀತೈತಿ ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲನೇದಾಗಿ ಈಗಾಗಲೇ ನಿಮಗೆ ಯಾವಾಗ ಫಿಸಿಕಲ್ ಐತಿ ಅನ್ನೋದನ್ನ ಈಗಾಗಲೇ ಹೇಳ್ಯಾರೆ. 20ನೇ ತಾರೀಕಿನಿಂದ 28ರವರೆಗೆ, 20ರಿಂದ 28 ಆಗಸ್ಟ್ ವರೆಗೆ ಮೇಲ್ ಕ್ಯಾಂಡಿಡೇಟ್ಸ್ ಗಳ ಫಿಸಿಕಲ್ ಇದೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ. ಆಮೇಲೆ 29 ಆಗಸ್ಟ್ಗೆ ಒಂದು ದಿನ ಮಾತ್ರ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಫಿಸಿಕಲ್ ಇರುವಂತದ್ದು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ಸೆಂಟರ್ ಐತಿ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ, BSF ಕರಹಳ್ಳಿ ಬೆಂಗಳೂರಲ್ಲಿ. ಅಲ್ಲಿ ಒಂದೇ ಸೆಂಟರ್ ದಲ್ಲಿ ಮಾತ್ರ ನಿಮ್ಮ ಫಿಸಿಕಲ್ ಇರುವಂತದ್ದು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಲ್ಲೇ ನೀವು ಫಿಸಿಕಲ್ ಗೆ ಹೋಗ್ಬೇಕಾಗತ್ತೆ. ನೀವು ಮೊಟ್ಟ ಮೊದಲನೇದಾಗಿ ಒಳಗಡೆ ಎಂಟರ್ ಆದ್ಮೇಲೆ ಎಂಟ್ರಿ ಗೇಟ್ ಇರ್ತೈತಿ. ಅಲ್ಲಿ ಎಂಟ್ರಿ ಗೇಟ್ ದಲ್ಲಿ ಏನ್ ಚೆಕ್ ಮಾಡ್ತಾರ ಅಂತಂದ್ರೆ, ಅಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಚೆಕ್ ಮಾಡ್ತಾರೆ, ಆಮೇಲೆ ಫೋಟೋ ID ಅನ್ನ ಚೆಕ್ ಮಾಡ್ತಾರೆ. ಫೋಟೋ ID ಅಂತಂದ್ರೆ ಏನು? ಫೋಟೋ ID ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರಬಹುದು, ಇಲ್ಲ ಅಂತಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರಬಹುದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬಹುದು, ಈ ರೀತಿ. ಆಮೇಲೆ ಕಾಲೇಜ್ ದಿಂದ ಕೊಟ್ಟಿರುವಂತಹ ID ಕಾರ್ಡ್ ಆಗಿರಬಹುದು, ಅದು ಮತ್ತು ನಿಮ್ಮ ಅಡ್ಮಿಟ್ ಕಾರ್ಡ್ ಎರಡು ಮ್ಯಾಚಿಂಗ್ ಆಗ್ತಾ ಇರಬೇಕು. ಹಾಗೆ ಇತ್ತು ಅಂತಂದ್ರೆ ನಿಮ್ಗೆ ಒಳಗೆ ಎಂಟ್ರಿ ಇರ್ತಕ್ಕಂಥದ್ದು ಬಿಡ್ತಾರೆ. ಇದಾದ್ಮೇಲೆ ಒಳಗೆ ನಿಮ್ದು ಅಡ್ಮಿಟ್ ಕಾರ್ಡ್, ಫೋಟೋ ID ಚೆಕ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಎಲ್ಲರೂ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ರಿ. ಅಡ್ಮಿಟ್ ಕಾರ್ಡ್ ಜೊತೆಗೆ ಅಲ್ಲಿ ಒಳಗೆ ಎಂಟ್ರಿ ನಿಮ್ಗೆ ಸಿಗುತ್ತೆ.
ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ಮಾಡ್ತಾರೆ. RFID ಯಾರು ತಗೊಂಡಾರೆ ಅವರು RFID ದವರು ಏನ್ ಮಾಡ್ತಾರ ಅಂದ್ರೆ ಬಯೋಮೆಟ್ರಿಕ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಈ ವೆರಿಫಿಕೇಶನ್ ಒಳಗೆ ಏನಿರ್ತೈತಿ ಅಂತಂದ್ರ ನಿಮ್ಮ ಥಂಬ್ ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂತಂದ್ರೆ ಲೆಫ್ಟ್ ಥಂಬ್ ಏನ್ ಇರ್ತೈತಲ್ಲ ಅದರದ ಇಂಪ್ರೆಷನ್ ಅನ್ನ ತಗೋತಾರೆ. ಎಲ್ಲವೂ ಕೂಡ ಡಿಜಿಟಲ್ ಆಗ್ತಾ ಇರ್ತೈತಿ ಅಲ್ಲಿ. ಸೊ ಅದು ನಿಮ್ದು ಮ್ಯಾಚ್ ಆಗ್ಬೇಕು. ಯಾವಾಗದು ನೀವು ಅಪ್ಲಿಕೇಶನ್ ಹಾಕುವಾಗ ಏನ್ ಕೊಟ್ಟಿರ್ತೀರಿ ಅಥವಾ ನೀವು ಎಕ್ಸಾಮ್ ಬರೆಯುವಾಗ ಏನ್ ನಿಮ್ಮ ಥಂಬ್ ಅನ್ನು ಕೊಟ್ಟಿರ್ತೀರಿ ಅದು ಮತ್ತು ಈಗ ಕೊಡುವಂತಹ ಥಂಬ್ ಇಂಪ್ರೆಷನ್ ಕರೆಕ್ಟ್ ಆಗಿ ಆಗಿರ್ಬೇಕು. ಆಮೇಲೆ ಫೋಟೋ ಕೂಡ ಚೆಕ್ ಮಾಡ್ತಾರೆ. ನಿಮ್ಮ ಫೋಟೋ ಇರ್ತಕ್ಕಂಥದ್ದು ಜೆನ್ಯೂನ್ ಆಗಿ ಆಗಿರ್ಬೇಕಾಗಿರ್ತೈತಿ ಅಂತ ನೀವು ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿರುವಂತ ಫೋಟೋ ಆಗಿರ್ಬಹುದು, ಎಕ್ಸಾಮ್ಗೆ ಹೋದಾಗ ಕೊಟ್ಟಿರುವಂತ ಫೋಟೋ ಆಗಿರ್ಬಹುದು. ಆ ಫೋಟೋ ಮತ್ತು ಈಗ ನಿಮ್ಮ ಫೋಟೋ ಇರ್ತಕ್ಕಂಥದ್ದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ, ಅದನ್ನ ಮ್ಯಾಚಿಂಗ್ ಮಾಡಿ ನೋಡ್ತಾರೆ. ಎರಡು ಒಂದೇ ಇತ್ತು ಅಂತಂದ್ರೆ ಓಕೆ ಆಗುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ ಯಾವ್ದು ಥಂಬ ನಿಮ್ದು ಬರ್ಲಿಲ್ಲಪ್ಪ ಅಥವಾ ಫೋಟೋ ನಿಮ್ದು ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೂ ಕೂಡ ನಿಮ್ಮ ಮೆಜರ್ಮೆಂಟ್ ಇರ್ತಕ್ಕಂಥದ್ದು ಮುಂದಿನ ಸ್ಟೆಪ್ ಗೆ ಮಾಡ್ತಾರೆ. ಬಟ್ ಎರಡು ಕೂಡ ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಥಂಬ್ ಆಗಿರ್ಬಹುದು ಅಥವಾ ಫೋಟೋ ಆಗಿರ್ಬಹುದು, ಅದು ಎರಡು ಕೂಡ ಮ್ಯಾಚಿಂಗ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಬಯೋಮೆಟ್ರಿಕ್ ದಲ್ಲಿ ನಿಮಗೆ ನೇರವಾಗಿ ಅಲ್ಲೇ ಔಟ್ ಮಾಡ್ತಾರೆ, ಅಲ್ಲಿಂದ ನಿಮ್ಗೆ ಹೊರಗೆ ಕಳಿಸ್ತಾರೆ. ಆಮೇಲೆ ಆ ರೀತಿ ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೂಡ ಅವರು ತೆಗೆದುಕೊಳ್ಳುವಂತಹ ಒಂದು ಸಂಭವನೀಯತೆ ಇರ್ತೈತಿ. ಸೊ ಆಲ್ಮೋಸ್ಟ್ ಆ ರೀತಿ ಅಂತೂ ಯಾರು ಆಗೋದಿಲ್ಲ. ಇದು ಏನ್ ತೋರಿಸ್ತೈತಿ ಅಂತಂದ್ರ ಎಕ್ಸಾಮ್ ಬರ್ದಿರ್ತಕ್ಕಂತಹ ವ್ಯಕ್ತಿನ ಬೇರೆ, ಆಮೇಲೆ ಇಲ್ಲಿ ಬಂದಿರುವಂತಹ ಫಿಸಿಕಲ್ ಕೊಡ್ಲಿಕ್ಕೆ ಬಂದಿರುವಂತಹ ವ್ಯಕ್ತಿನ ಬೇರೆ ಅಂತ ಹೇಳಿ ಪ್ರೂವ್ ಆಗ್ತೈತಿ. ಸೊ ಹಾಗಾಗಿ ಅಲ್ಲಿ ಎಕ್ಸಾಮ್ ನೀವೇನ್ ಕೊಡಾಕ್ ಹೋಗಿರ್ತೀರಿ ಅಲ್ಲಿ ಏನ್ ಇರ್ತೈತಿ ಅದೇ ಇಲ್ಲಿ ಮ್ಯಾಚಿಂಗ್ ಆಯ್ತು ಅಂತಂದ್ರೆ ನಿಮ್ಗ ಅದು ಬಯೋಮೆಟ್ರಿಕ್ ವೆರಿಫಿಕೇಶನ್ ಕಂಪ್ಲೀಟ್ ಆಗ್ತೈತಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಚ್ ಆಯ್ತು ಅಂತಂದ್ರೆ ಏನು ಬಯೋಮೆಟ್ರಿಕ್ ವೆರಿಫಿಕೇಶನ್ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಗೆ ಕಳಿಸ್ತಾರೆ. ನೆಕ್ಸ್ಟ್ ಸ್ಟೆಪ್ ಏನಿರ್ತೈತಿ ಫಿಸಿಕಲ್ ಮೆಜರ್ಮೆಂಟ್ ಇರ್ತೈತಿ. ಅಥವಾ ಮ್ಯಾಚ್ ಆಯ್ತು ಅಂತಂದ್ರೆ ಯಾವ್ದಾದ್ರು ಒಂದು ಮ್ಯಾಚ್ ಆದ್ರೂ ಕೂಡ ನಿಮಗೆ ಸಸ್ಪೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ನಿಮ್ಗೆ ಕನ್ಸಿಡರ್ ಮಾಡ್ತಾರೆ. ಸಸ್ಪೆಕ್ಟೆಡ್ ಅಂತಂದ್ರೆ ನಿಮ್ಗೆ ಏನು ಅಂತಂದ್ರೆ ನಿಗರಾನಿದಲ್ಲಿ ಇಡ್ತಾರೆ. ಆದ್ರೂ ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ ಫಿಸಿಕಲ್ ಮೆಜರ್ಮೆಂಟ್ ಮಾಡ್ತಾರೆ. ಯಾವ್ದಾದ್ರು ಒಂದ್ ಆಯ್ತು ಅಂತಂದ್ರ ಮಾಡ್ತಾರೆ, ಎರಡು ಆಗ್ಲಿಲ್ಲ ಅಂತಂದ್ರೆ ಹೊರಗ ಥಂಬ್ ಇಂಪ್ರೆಷನ್ ಆಗ್ಲಿಲ್ಲ ಅಥವಾ ಫೋಟೋ ಎರಡೂ ಆಗ್ಲಿಲ್ಲ ಅಂತಂದ್ರೆ ಹೊರಗೆ ಕಳಿಸ್ತಾರು, ನಿಮ್ಗೆ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಯಾವ್ದಾದ್ರು ಆಯ್ತು ಅಂತಂದ್ರೆ ಸಸ್ಪೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ನಿಮ್ಗೆ ಬರೋದು ನಿಮ್ಗೆ ಮುಂದಿನ ಒಂದು ಫಿಸಿಕಲ್ ಮೆಜರ್ಮೆಂಟ್ ಗೆ ಕಳಿಸ್ತಾರೆ. ನೋಡ್ರಿ, ಇಲ್ಲಿ ಬೋತ್ ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಔಟ್ ಮಾಡ್ತಾರೆ, ಅಂತಂದ್ರೆ ಅಲ್ಲಿಂದ ರಿಜೆಕ್ಟ್ ಮಾಡಿ ಹೊರಗೆ ಕಳಿಸ್ತಾರೆ. ಈಗ ಮೆಜರ್ಮೆಂಟ್ ಫಿಸಿಕಲ್ ಮೆಜರ್ಮೆಂಟ್ ದಲ್ಲಿ ಏನಿರ್ತೈತಿ, ಇದರಲ್ಲಿ ನಿಮ್ಗೆ ಹೈಟ್, ವೇಟ್, ಚೆಸ್ಟ್ ಈ ಮೂರುಗಳನ್ನ ಚೆಕ್ ಮಾಡ್ತಾರೆ. ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಹೈಟ್, ವೇಟ್, ಚೆಸ್ಟ್ ಇರ್ತೈತಿ. ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಹೈಟ್ ಮತ್ತು ವೇಟ್ ಎರಡುಗಳನ್ನ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಏನಾದರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಅದರ ಉದಾಹರಣೆಗೆ ಈಗ ಹುಡುಗರದು 170 ಸೆಂಟಿಮೀಟರ್ ಇರ್ಬೇಕಾಗಿರ್ತೈತಿ. ಸೊ ಅಲ್ಲಿ ಏನಾದ್ರೂ ಒಂದು 2 mm ಆಗಿರ್ಬೋದು, 2 mm ಆಗಿರ್ಬೋದು, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಕತ್ತಿತ್ತು ಅಂತಂದ್ರೆ ನೀವು ಈ ಒಂದು ಫಿಸಿಕಲ್ ಮೆಜರ್ಮೆಂಟ್ ಗೆ ಏನ್ ಮಾಡಬಹುದು, ಅಪೀಲ್ ಮಾಡಬಹುದು. ಓಕೆ, ನಿಮ್ದು ಆಗ್ಲಿಲ್ಲ ಅಂತಂದ್ರೆ ಹೈಟ್ ಕುಂಡ್ರಲಿಲ್ಲ ಅಂತಂದ್ರೆ ನೀವು ಅಪೀಲ್ ಮಾಡಬಹುದು. ಸರ್ ಇನ್ನೊಂದ್ಸಲ ಏನಂದ್ರೆ ಚೆಕ್ ಮಾಡ್ರಿ ಅಂತೇಳಿ. ಸೊ ಅವಾಗ ನಿಮಗೆ ಬೇರೆ ಕಡೆ ಅಪೀಲ್ ಇರುವಂತಹ ಟೀಮ್ ಕಡೆ ಕಳಿಸ್ತಾರೆ, ಅಲ್ಲಿ ಇನ್ನೊಂದ್ಸಲ ಚೆಕ್ ಮಾಡ್ತಾರೆ. ಹೈಟ್ ಆಗಿರ್ಬಹುದು, ವೇಟ್ ಮತ್ತು ಚೆಸ್ಟ್ ಆಗಿರ್ಬಹುದು. ಅಲ್ಲಿ ಚೆಕ್ ಮಾಡಿದ ಮೇಲೆ ಅಲ್ಲಿಯೂ ಕೂಡ ಅದೇ ರೀತಿ ಬರಾಕತ್ತಿತ್ತು ಅಂತಂದ್ರೆ ಅಲ್ಲಿ ನಿಮ್ಗ ಒಂದೇನ್ ಮಾಡ್ತಾರು ಅಂತಂದ್ರೆ ರಿಜೆಕ್ಷನ್ ಸ್ಲಿಪ್ ಇರ್ತಕ್ಕಂಥದ್ದು ಕೊಡ್ತಾರೆ. ರಿಜೆಕ್ಷನ್ ಸ್ಲಿಪ್ ದಲ್ಲಿ ರೀಸನ್ ಬರೆದು ನಿಮ್ಗೆ ಅಲ್ಲಿಂದ ಔಟ್ ಮಾಡ್ತಾರೆ. ಮುಂದೆ ರೇಸ್ ಗೆ ಕಳ್ಸಂಗಿಲ್ಲ. ನಿಮ್ ರೇಸ್ ಅಂತಂದ್ರೆ ರನ್ನಿಂಗ್ ಗೆ ಕಳ್ಸಂಗಿಲ್ಲ. ಹೈಟ್, ವೇಟ್, ಚೆಸ್ಟ್ ಒಳಗೆ ಹೋದ್ರೆ ಅಂತಂದ್ರೆ ಮುಗೀತು, ನಿಮ್ಗೆ ಹೊರಗೆ ಕಳಿಸ್ತಾರೆ. ಒಂದ್ ವೇಳೆ ನೀವು ಫಿಸಿಕಲ್ ಮೆಜರ್ಮೆಂಟ್ ದಲ್ಲಿ ಕ್ವಾಲಿಫೈ ಆದ್ರೆ ಅಂತಂದ್ರೆ ಮುಂದಿನ ಸ್ಟೆಪ್ ಏನಿರ್ತೈತಿ, ರೇಸ್ ಇರ್ತೈತಿ, ರನ್ನಿಂಗ್ ಇರ್ತೈತಿ. ಈ ರನ್ನಿಂಗ್ ಇರುವಂತದ್ದು ಈಗಾಗಲೇ ನಿಮ್ಗೆ ಗೊತ್ತೈತಿ. ಮೇಲ್ ಕ್ಯಾಂಡಿಡೇಟ್ಸ್ ಗಳು 24 ನಿಮಿಷದಲ್ಲಿ 5 ಕಿಲೋಮೀಟರ್ ಓಡಬೇಕು. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 1.6 ಕಿಲೋಮೀಟರ್ ಇರ್ತಕ್ಕಂಥದ್ದು 8.5 ನಿಮಿಷದಲ್ಲಿ ಓಡಬೇಕಾಗಿರ್ತೈತಿ. ಈಗಾಗಲೇ ಯಾವ ರೀತಿ ಗ್ರೌಂಡ್ ಇರ್ತೈತಿ, ಕ್ಯಾಂಪಸ್ ದಲ್ಲಿ ಓಡಿಸ್ತಾರೆ ಅಂತ ಹೇಳಿದೀನಿ. ಬಟ್ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಾರು ಇನ್ನೂ ಅದು ಗೊತ್ತಾಗೋದಿಲ್ಲ. ಬಟ್ ಏನು ಅಂತಂದ್ರೆ ಈ ಸಲ RFID ಇರೋದರಿಂದ ನಿಮ್ಮ ಏನ್ ರನ್ನಿಂಗ್ ಮಾಡ್ತೀರಿ ನೀವು ಬಹಳ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಇರ್ತಕ್ಕಂಥದ್ದಾಗುತ್ತೆ ಟೈಮ್ ದ ಪ್ರಕಾರ. ಸೊ ಅದಕ್ಕೆ ನಾ ನಿಮ್ಗ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳಾಕತ್ತೀನಿ ಏನು ಅಂತಂದ್ರೆ ನಿಮ್ಮ ಏನು ಫಿಸಿಕಲ್ ರನ್ನಿಂಗ್ ಏನೈತಿ 24 ನಿಮಿಷದಲ್ಲಿ ಮಾಡೋದು, ಅದು 23 ನಿಮಿಷಕ್ಕೆ ಇಲ್ಲಿ ಪ್ರಾಕ್ಟೀಸ್ ಮಾಡಿರಿ ಅಂತಂದ್ರೆ ಅಲ್ಲಿ ಕರೆಕ್ಟ್ ಆಗಿ ನಿಮ್ದು ಫಿಸಿಕಲ್ ರನ್ನಿಂಗ್ ಕುಂಡಿರ್ತೈತಿ. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳು 7.5 ನಿಮಿಷದಲ್ಲಿ ಇಲ್ಲಿ ಮಾಡಿದ್ರ ಅಂತಂದ್ರೆ ಅಲ್ಲಿ 8.5 ನಿಮಿಷದ ಒಳಗಡೆ ಕರೆಕ್ಟ್ ಆಗಿ ನಿಮ್ದ ಫಿಸಿಕಲ್ ಇರುವಂತದ್ದು ಆಗುತ್ತೆ. ಇಲ್ಲಿ ನೀವು 1 ನಿಮಿಷ ಮುಂಚೆನೆ ಕರೆಕ್ಟ್ ಆಗಿ
ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕಾಗತ್ತೆ. ಒಂದು ವೇಳೆ ರೇಸ್ ಇರುವಂತದ್ದು ನಿಮ್ದು ಫೇಲ್ ಆಯ್ತು ಅಂತಂದ್ರೆ, ರನ್ನಿಂಗ್ ಫೇಲ್ ಆಯ್ತು ಅಂತಂದ್ರೆ ನಿಮ್ಗೊಂದು ರಿಜೆಕ್ಷನ್ ಸ್ಲಿಪ್ ಮತ್ತೆ ಕೊಡ್ತಾರೆ. ರಿಜೆಕ್ಷನ್ ಸ್ಲಿಪ್ ಕೊಟ್ಟು ಅದರ ರೀಸನ್ ಬರೆದು ನಿಮ್ಗೆ ಅಲ್ಲಿಂದ ಔಟ್ ಮಾಡ್ತಾರೆ. ಅಂದ್ರೆ ನಿಮ್ದು ಅಲ್ಲಿಗೆ ಕತ್ತಿ ಮುಗಿಯಿತು. ಮತ್ತೆ ನೀವು ಎಕ್ಸಾಮ್ ಬರಿಬೇಕು ಮುಂದಿನ ವರ್ಷ ನವೆಂಬರ್ 2025 ಏನಾಗುತ್ತೆ, 2025 ನವೆಂಬರ್ದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಮತ್ತೆ ತಯಾರಿ ನಡೆಸಬೇಕು, ಮತ್ತೆ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಮತ್ತೆ ಫಿಸಿಕಲ್ಗೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಫಿಸಿಕಲ್ ಇರುವಂತದ್ದು ಬಹಳ ಇಂಪಾರ್ಟೆಂಟ್ ಇರೋದರಿಂದ ನಿಮಗೆ ಎಷ್ಟು ಶಕ್ತಿ ಐತಿ ಅಷ್ಟೆಲ್ಲ ಶಕ್ತಿಯನ್ನು ಬಳಸ್ಕೊಂಡು ನೀವು ನಿಮ್ಮ ತಯಾರಿಯನ್ನ ನಡೆಸ್ರಿ. ಆಮೇಲೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಇನ್ನು ಟೈಮ್ ಐತಿ, ಇನ್ನೊಂದು 10 ದಿವಸ. ಸೊ ಈ 10 ದಿವಸದ ಒಳಗಡೆ, 10 ದಿವಸನೂ ಇಲ್ಲ, ಇವತ್ತು 12ನೇ ತಾರೀಕಿದೆ ನಾ ಈ ವಿಡಿಯೋ ಮಾಡ್ತಾ ಇರುವಂತದ್ದು. ಹುಡುಗರಿಗೆ ಒಂದ್ 5-6 ದಿನ ಮಾತ್ರ ಉಳಿದೈತಿ. ಆಮೇಲೆ ಯಾರ್ದ ಫಿಸಿಕಲ್ ಲೇಟ್ ಐತಿ ಅವ್ರಿಗೆ ಇನ್ನೂ ಟೈಮ್ ಐತಿ. ಒಂದು 2 ಸಲ ಡೈಲಿ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಒಂದು ಸಲ ಇದು ಫಿಸಿಕಲ್ ಇರುವಂತದ್ದು ಕೈ ತಪ್ಪಿ ಹೋತು ರನ್ನಿಂಗ್ ಅಂತಂದ್ರೆ ಮತ್ತೆ 1 ವರ್ಷ ವೇಟ್ ಮಾಡ್ಬೇಕಾಗುತ್ತೆ. 1 ವರ್ಷ ವೇಟ್ ಮಾಡೋದು ಬಹಳ ಕಷ್ಟ ಇದೆ. ಮತ್ತೆ ಪ್ರಿಪ್ರೇಷನ್ ಮಾಡ್ಬೇಕು, ಮತ್ತೆ ಎಲ್ಲ ಓದ್ಬೇಕು, ಬಹಳ ಇರ್ತಕ್ಕಂಥದ್ದು ತರಾಸ್ ಕೆಲಸ ಇದೆ. ಸೊ ಹಾಗಾಗಿ ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಇದು ಏನು ಅಂತಂದ್ರೆ ನೀವು ಫಿಸಿಕಲ್ಗೆ ಹೋದಾಗ ಈ ರೀತಿ ಒಂದು ಏನಿರ್ತೈತಿ ಪ್ರೊಸೆಸ್ ಇರ್ತೈತಿ. ಈ ರೀತಿ ಪ್ರೊಸೆಸ್ ಇರುವಂತದ್ದು ನೀವು ಮಾಡ್ತಾರಲ್ಲ. ಓಕೆ. ಆಮೇಲೆ ಫಿಸಿಕಲ್ ದೊಳಗ ರನ್ನಿಂಗ್ ಇರುವಂತದ್ದು ನಿಮ್ದು ಪಾಸ್ ಆಯ್ತು ಅಂತಂದ್ರೆ ಒಂದು ಫಾರ್ಮ್ ಅನ್ನ ತುಂಬಿಸ್ಕೋತಾರೆ. ಆ ಫಾರ್ಮ್ ತುಂಬಿ ನೀವು ಏನಪ್ಪಾ ಅಂತಂದ್ರೆ ಅಲ್ಲಿ ಕೊಟ್ಟು ನೀವು ನಿಮ್ಮ ಫಿಸಿಕಲ್ ರನ್ನಿಂಗ್ ಆಮೇಲೆ ಫಿಸಿಕಲ್ ಮೆಜರ್ಮೆಂಟ್ ಎಲ್ಲ ಓಕೆ ಇದೆ ಅಂತ ಒಂದು ಲೆಟರ್ ಕೊಡ್ತಾರೆ. ಆಮೇಲೆ ನೀವು ಮನೆಗೆ ಬರಬಹುದು ಅದೇ ದಿನ. ಆಮೇಲೆ ನಿಮ್ಮ ಬಹುಶಃ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಹೇಳಕ್ ಬರಂಗಿಲ್ಲ. ಬಟ್ 15 ಇದೇನ್ ಫಿಸಿಕಲ್ ಮುಗಿತಾವು, ಇದಾದ್ಮೇಲೆ 15ರಿಂದ 20 ದಿವಸದ ಒಳಗಡೆನೆ ನಿಮ್ಮ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುವಂತಹ ಸಂಭವ ಇದೆ. ಓಕೆ. ಸೊ ಹಾಗಾಗಿ ನಿಮ್ದು ರನ್ನಿಂಗ್ ಇರುವಂತದ್ದು ಇದೊಂದು ಪಾರ್ಟ್ ಏನಿದೆ ಫಿಸಿಕಲ್ದು ನೀವು ಪಾಸ್ ಮಾಡ್ಕೊಂಡ್ರಿ ಅಂತಂದ್ರ ಮುಂದಿನ ಹಾದಿ ನಿಮ್ಗೆ ಈಸಿ ಆಗುತ್ತೆ. ಸೊ ಇದಿಷ್ಟು ಮಾಹಿತಿ ನಿಮ್ಗೆ ಈ ಒಂದು ಫಿಸಿಕಲ್ಗೆ ಹೋಗುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಕೊಡ್ಬೇಕಂತ ಹೇಳಿ ಈ ಒಂದು ವಿಡಿಯೋವನ್ನ ಮಾಡಿದೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಈಗಲೇ ಏನಪ್ಪಾ ಅಂತಂದ್ರೆ ಫ್ರೀ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ಚಾನೆಲ್ ಅನ್ನ. ಆಮೇಲೆ ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಆಮೇಲೆ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ, ಎಲ್ಲ ಗ್ರೂಪ್ಸ್ ಗಳಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.